ಎಣ್ಣೆ ಪಾರ್ಟಿ ಅಂತ ಇದ್ರೇನೆ ಎಲ್ಲರೂ ಬರೋದು, ಇಲ್ರಿ ಯಾರು ಬರಲ್ಲ. ಈ ಪ್ರಪಂಚನೇ ಹಂಗೆ. ಲಾಸ್ಟಿಗೆ ಅವ ಯಾರೆಲ್ಲ ಏನೆಲ್ಲ ಹೇಳಿದ್ರಲ್ಲ, ಸೊ ಅವರೆಲ್ಲ ಉಲ್ಟಾ ತಿರುಗಿದ್ರು. ಓಕೆ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ನಾನೊಂದು ನಮ್ಮ ಕೌಂಟಿನ ರಿಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನನಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂತು. ತುಂಬ ಕಡೆ ನನ್ನ ಮೇಲೆ ಅನುಮಾನ ಇತ್ತು, ಅಲ್ಲಿಂದ ಅವಮಾನ ಆಯಿತು, ಅಲ್ಲಿಂದ ಸನ್ಮಾನ ಸಿಕ್ತು, ಆಮೇಲೆ ಈಗ ಬಹುಮಾನವೂ ಸಿಗ್ತಾ ಇದೆ. ಬಿಕಾಸ್ ಇಟ್ಸ್ ಅ ಟ್ರೆಂಡು. ಪೀಪಲ್ ಆರ್ ಆಸ್ಕಿಂಗ್ ಇದು ಹೇಗೆ ಸಾಧ್ಯ ಆಯಿತು, ಇಷ್ಟೊಂದು ಗೆಸ್ಟ್ ಬರ್ತಾ ಇದ್ದಾರೆ, ಹೌ ಡಿಡ್ ಯು ಡೂ ಇಟ್ ಅಂತ. ಇದರ ಹಿಂದೆ ನಾನು ಮಾತ್ರ ಅಲ್ಲ, ಫಸ್ಟ್ ನಾನು ಇದನ್ನ ನಂಬಿದೆ, ಆಮೇಲೆ ನನ್ನ ಫ್ಯಾಮಿಲಿ ನನ್ನ ನಂಬಿದ್ರು, ಆಮೇಲೆ ನನ್ನ ಟೀಮ್ ನನ್ನ ನಂಬಿದ್ರು. ನೌ ಐ ಆಮ್ ವಿತ್ ಅ ವೆರಿ ಬಿಗ್ ಆರ್ಮಿ ಹೂ ಇಸ್ ಇನ್ ದಿಸ್ ಜರ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಟೀಮ್ ಯಾವಾಗಲೂ ಇರುತ್ತೆ ಒಟ್ಟಿಗೆ. ಸೊ ಈ ಜರ್ನಿಯಲ್ಲಿ ನನಗೆ ಈಗ ನಾನು ಐ ಆಮ್ ಮೀಟಿಂಗ್ ಲಾಟ್ ಆಫ್ ಪೀಪಲ್, ಕರೀತಾ ಇದ್ದಾರೆ, ಮೀಟ್ ಆಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್. ಬಟ್ ಅದಕ್ಕಿಂತ ಮುಂಚೆ ನನ್ನ ಟೀಮಿಗೆ ನಾನು ಥ್ಯಾಂಕ್ಫುಲ್ಲು, ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ. ಅದೇನು ಅಂತ ಹೇಳಿದ್ರೆ, ಜಸ್ಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ದೆಮ್ ಫಾರ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ಈ ವಿಡಿಯೋನ ಕೊನೆ ತನಕ ನೋಡಿ, ಆ್ಯಂಡ್ ಅವ್ರು ಏನೇನು ಮಾತಾಡ್ತಾರೆ, ಅಥೆಂಟಿಕ್ಕು, ಸೊಸೈಟಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರ ಫ್ಯಾಮಿಲಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರು ಯಾವ ಥರ ಮೈಂಡ್ ಅಲ್ಲಿ ಏನೇನು ನೋಡ್ತಾ ಇತ್ತು, ಇದನ್ನೆಲ್ಲ ಕಂಪ್ಲೀಟ್ ಸ್ಟೋರಿ. ಇದರಲ್ಲಿ ತುಂಬ ಲರ್ನಿಂಗ್ ಇರುತ್ತೆ. ಸ್ಟೇ ಟಿಲ್ ದ ಎಂಡ್. ಬನ್ನಿ, ಇವಾಗ ಸನ್ಮಾನ ಕಾರ್ಯಕ್ರಮ ಶುರು ಮಾಡೋಣ. ನವೀನ್, ಆನೆಸ್ಟ್ ಆಗಿ ಹೇಳ್ಬಿಡು, ನಾನು ರೆಸಾರ್ಟ್ ಅಂತ ಹೇಳ್ಬಿಟ್ಟು ಬಂದೆ. ನಿನ್ನ ಒಂದು ನೆಟ್ವರ್ಕ್ ಇತ್ತು, ಫ್ರೆಂಡ್ಸ್ ಇದ್ರು, ಎಲ್ಲ ಇದ್ರು. ಸೊ ಇಲ್ಲಿ ಬಂದ ಆದಮೇಲೆ ನೀನು ಎಂಜಾಯ್ ಮಾಡ್ತಾ ಇದ್ದೆ ಪ್ರೋಸೆಸ್ಸು. ಗೆಸ್ಟ್ ಬರ್ತಾ ಇದ್ರು, ಬಸ್ಗಳಿತ್ತು, ಸ್ಟೂಡೆಂಟ್ಸ್ ಇದ್ರು, 3 ಬಸ್ ಇತ್ತು, 4 ಬಸ್ ಇತ್ತು. ಇವ್ರು ಎಂಜಾಯ್ ಒಂದ್ಸತಿ ಎಲ್ಲ ನೆನೆಸ್ಕೊ. ಆ್ಯಂಡ್ ನಾನು ಒಂದ್ಸತಿ ಅನೌನ್ಸ್ ಮಾಡಿದ್ಮೇಲೆ, ವಾಟ್ ಈಸ್ ದಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್, ಸೇಯಿಂಗ್ ದಟ್ ಓಕೆ, ರೆಸಾರ್ಟಲ್ಲಿ ನಾವು ಈ ಥರ ಲಿಕ್ಕರು, ವಾಟ್ ಎವರ್, ನಾನ್ ವೆಜ್ ಇಲ್ಲ, ಸ್ಮೋಕ್ ಇಲ್ಲ, ಯಾವುದಿಲ್ಲ, ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಅ ಹೆಲ್ದಿ ರಿಟ್ರೀಟ್, ಅಡ್ವೆಂಚರ್ ರಿಟ್ರೀಟ್ ಮಾಡುವಾಗ ಫಸ್ಟ್ ಹೇಗೆಂತು ನಿನ್ನ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಆನೆಸ್ಟಾಗಿ ಹೇಳ್ಬಿಡು ಆಡಿಯನ್ಸ್ ಒಟ್ಟಿಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾಕೆಂದರೆ ನಾನು ಈ ಹಾಸ್ಪಿಟಾಲಿಟಿ ಫೀಲ್ಡೇ ಬೇಡ ಅಂತಿದ್ದೀವಿ. ಯಾಕೆಂದರೆ ಲೇಟ್ ನೈಟ್ ಮಲ್ಗೋದು, ಹೆಲ್ತ್ ಇಶ್ಯೂಸ್ ತುಂಬ ಇದಾಗ್ತಾ ಇತ್ತು ನನಗೆ. ಹೆಲ್ತ್ ಇಶ್ಯೂಸ್ ಇತ್ತ ನಿನಗೆ ಇಲ್ಲಿ ಬರಬೇಕಾದ್ರೆ? ನಿದ್ರೆ, ಇದರಲ್ಲಿ ನಿದ್ರೆನೇ ಸರಿಯಾಗಿ, ಸ್ಟ್ರೆಸ್ಗಳು ಜಾಸ್ತಿ ಆಗ್ತಿತ್ತು. ಯಾಕಂದರೆ ಲೇಟ್ ನೈಟ್ ಹೋಗೋದು, ಮಾರ್ನಿಂಗ್ ಬೇಗ ಬರೋದು, ಆ ಡ್ಯೂಟಿ ಆಗಿ ಈ ಹಾಸ್ಪಿಟಾಲಿಟಿ ಫೀಲ್ಡೇ ಬೇಡ ಅಂತ ಹೋಗ್ತಾ ಇದ್ದೆ. ಬೇರೆ ಕೆಲಸ ಮಾಡ್ತಾ ಇದ್ದೆ. ಅಷ್ಟೊತ್ತಿ ಸರ್ದೊಂದು ವೀಡಿಯೋಸ್ ನೋಡಿದೆ, ಇಂಟರ್ವ್ಯೂ ಇದೆ ಅಂತ. ಸೊ ಯಾಕೆ ಟ್ರೈ, ಇಲ್ಲಿ ಏನೋ ಚೆನ್ನಾಗಿದೆ ಅಂತ ಟ್ರೈ ಮಾಡಿದೆ, ಸಿಕ್ತು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟು ನಾನು ಜಾಯ್ನ್ ಆಗುವಾಗ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಅಂದರೆ ಹೋಗ್ತಾ ಲಾಸ್ಟಿಗೆ ಒಂದು ನ್ಯೂಸ್ ಸಿಕ್ತು. ಒಂದು ನಿಮಿಷ, ನನಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳುವಾಗ ಈ ಮೂವಿ ನೋಡೋದಕ್ಕಿಂತ ಮುಂಚೆ ಒಂದು ಇದು ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟು, ಆ ಥರ. ಓಕೆ, ಕಂಟಿನ್ಯೂ. ಚೆನ್ನಾಗಿ ಹೋಗ್ತಾಯಿತ್ತು. ಬಟ್ ಸಡನ್ಲಿ ಒಂದು ನ್ಯೂಸ್ ಸಿಕ್ತು, ರಿಟ್ರೀಟ್ ಮಾಡ್ತಿದ್ದಾರೆ ಅಂತ. ಸಡನ್ನೇ ನನಗೆ ಹೋಗಿ ಆನೆಸ್ಟಾಗಿ ಇಲ್ಲಿ ಯಾರೂ ಬರಲ್ಲ ಅಂತ. ಯಾಕೆಂದರೆ ನಾವು ನೋಡಿದ್ವಲ್ಲ, ಇದು ಎಣ್ಣೆ ಪಾರ್ಟಿ ಅಂತ ಇದ್ರೇ ಎಲ್ಲರೂ ಬರೋದು, ಇಲ್ಲರೆ ಯಾರೂ ಬರಲ್ಲ. ಈ ಪ್ರಪಂಚನೇ ಹಂಗೆ, ಈಗ ಮೈಂಡ್ ಸೆಟ್ ಹಂಗಿರೋದು ಇವಾಗ ಆ್ಯಕ್ಚುಲಿ. ಸೊ ನನಗೆ ಫಸ್ಟ್ ನಂಬಿಕೆ ಬರಲಿಲ್ಲ. ಮತ್ತು ಹೋಗ್ತಾ ಸರ್ ಇಂಡೆಪ್ತಾಗಿ ಒಂದೊಂದೇ ಹೇಳ್ತಾ ಹೋದರು. ಸೊ ನಾನು ಆ ಇಂಡೆಪ್ತಾಗಿ ಹೋದೆ, ಕನೆಕ್ಟ್ ಆದೆ, ಇದಾಗ್ತದೆ ಅಂತ. ಸೊ ಹೋಗ್ತಾ ಸ್ಟಾರ್ಟಿಂಗ್ ತುಂಬ ಸ್ಟ್ರಗಲ್ ಆಯಿತು. ಯಾಕೆಂದರೆ 2-3 ತಿಂಗಳು ಗೆಸ್ಟ್ ಇಲ್ಲ, ನಮಗೆ ಒಂಥರ ಇದಾಗ್ತಾಯಿತ್ತು. ಫ್ರೆಂಡ್ಸು ಅಷ್ಟೇ, ಆ ಹುಚ್ಚರು ಮಾರೆ, ನೀವಲ್ಲಿ ಎಂತ ಮಾಡ್ತಿದ್ದೀರ ಮಾರ್ಯ. ಅಲ್ಲ, ರೆಸಾರ್ಟ್ ಎಣ್ಣೆ ಇಲ್ಲ, ಇಲ್ಲಿ ಆ ನಾನ್ ವೆಜ್ ಇಲ್ಲ, ಯಾಕೆ ಬರ್ತಾರೆ? ಯಾರು ಬರಲ್ಲ. ಸೊ ಅವರು ಅಲ್ಲಿ ನನ್ನ ಫ್ರೆಂಡ್ಸ್ ತುಂಬ ರೆಸಾರ್ಟ್ ಕೆಲಸ ಮಾಡ್ತಿದ್ದಾರೆ. ಸೊ ಅವರವರೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಇದ್ರ ಬಗ್ಗೆ. ಅಲ್ಲಿ ಯಾರು ಬರ್ತಾರೆ, ಅವರ ಮ್ಯಾನೇಜರ್ಸ್, ಅವರ ಓನರ್ಸ್ ಜೊತೆ ಅವನಿಗೆಲ್ಲ ಹುಚ್ಚು, ಅದು ಯಾರು ಬರ್ತಾರೆ ಅಲ್ಲಿಗೆಲ್ಲ ಅಂತ. ಸೊ ಅದು ನಾನು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸಿಲ್ಲ. ಯಾಕೆಂದರೆ ಇಲ್ಲಿ ಗೊತ್ತು ನಾವು ಏನಾಗ್ತಿದೆ ಅಂತ. ಸೊ ನಾ ಯಾವುದಕ್ಕೂ ರಿಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಸರ್ ಮಾಡ್ತಿರೋ ಕೋಚಿಂಗ್ ಎಲ್ಲ ಎನ್ವೈರ್ಮೆಂಟ್ ನೋಡುವಾಗ ನನಗೆ ಇದೇನೋ ಆಗ್ತದೆ, ಏನೋ ಒಂದು ಅಚೀವ್ಮೆಂಟ್ ಆಗೇ ಆಗ್ತದೆ ಅಂತ ನನ್ನ ಮೇಲೆ ನನಗೇ ನಂಬಿಕೆ ಶುರು ಆಯಿತು. ಹೋಗ್ತಾ ಲಾಸ್ಟಿಗೆ ಹೋಯ್ತು, ಒಂದು ಲೆವೆಲಿಗೆ ಹೋಯ್ತು. ಲಾಸ್ಟಿಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರಲ್ಲ, ಸೊ ಅವರೆಲ್ಲ ಉಲ್ಟಾ ತಿರುಗಿದ್ರು. ನಿಮ್ಮಲ್ಲಿಗೆ ಎಷ್ಟಿದ್ದಾರೆ? ನಮ್ಮಲ್ಲಿಗೆ ಎಷ್ಟಿಲ್ಲ. ನಿಮ್ಮಲ್ಲಿಗೆ ಎಷ್ಟಿದ್ದಾರೆ? ಅದಕ್ಕೆ ಕೇಳಕ್ಕೆ ಶುರು ಮಾಡಿದ್ರು. ನಮ್ಮಲ್ಲಿಗೆ ಎಷ್ಟಿದ್ದಾರೆ? ಈಗ ಎಷ್ಟಿದ್ದಾರೆ? ನಮ್ಮಲ್ಲಿಲ್ಲ, ಈಗ ಕಮ್ಮಿ ಆಗಿದೆ. ಹೌದಾ? ನಮ್ಮಲ್ಲಿ ತುಂಬ ಚೆನ್ನಾಗಿ ಎಷ್ಟಿದ್ದಾರೆ. ಸೊ ಹೋಗ್ತಾ ಈಗ ಹೆಂಗಾಗಿದೆ ಅಂದರೆ, ಗೆಸ್ಟ್ ಬರ್ತಿದಾರಲ್ಲ, ಹೌದು ಬರ್ತಿದ್ದಾರೆ. ನಿಮ್ಮದು ವೆಜ್ ಅಲ್ಲ, ವೆಜ್ ಅಂತೇಳಿ ಯಾರಿಗೂ ಇಲ್ಲಲ್ಲ ಇವಾಗ, ವೆಜ್ ಅಂತೇಳಿ ಬಂದೇ ಬರ್ತಾರೆ. ಹೆಂಗೆ ಟರ್ನ್ ಆದ್ರೆ ನೋಡಿ, ಎಲ್ಲರೂ ಮಾತಾಡ್ತಾರೆ. ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಹಂಗೆ ಇದು ಹೆಂಗೆ ಮಾತಾಡ್ತಾರೆ. ಹೋಗ್ತಾ ಅವರೇ ಪುನಃ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಯಾವತ್ತು ಆ ಪಾಸಿಟಿವ್ ಬಂದೇ ಬರ್ತಾರೆ. ಸೊ ಆ ನಂಬಿಕೆ ನನಗಿದೆ. ಸೊ ಅವ್ರಿಗೆ ಈಗ ಶುರು ಆಗಿದೆ.
ಸೊ ಸೊ ಈಗ ನಮ್ದು ಬುಕಿಂಗ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬರ್ತಾ ಇದೆ. ಈಗ ಅಲೈನ್ಮೆಂಟ್ ಆಗಿದೆ, ವಾಟ್ ಎವರ್ ಈಗ ಆಗಿದೆ. ನಾವು ಯಾರಿಗೂ ಎದುರುಗೂ ಇಲ್ಲ. ನೀವು ಏನೇ ಬಂದ್ರೆ ಕೇಳಿದ್ರು ನಾವೇ ಸೊ ನಮಗೆ ಎಷ್ಟು ಬಂದೇ ಬರ್ತಿದ್ದಾರೆ, ನಾವು ಅದ್ರ ಬಗ್ಗೆ ಕೇರ್ ಮಾಡ್ಕೊಳ್ಳೋದಿಲ್ಲ. ಸೊ ಈಗ ಅವರಿಗೆ ಗೊತ್ತಾಗ್ತಿದೆ ಅಲ್ಲಿ ಏನೋ ಒಂದು ಆಗ್ತಿದೆ ಅಂತ. ಸೊ ಈಗ ಜಾಸ್ತಿ ಯಾರು ನೆಗೆಟಿವ್ ಮಾತಾಡ್ತಿಲ್ಲ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಾನು ನನ್ನ ವಿಷನ್ನ ನಂಬ್ಕೊಂಡೆ, ಭಯ ಆಗ್ತಿತ್ತು, ಇಂಟರ್ವ್ಯೂ ಹೇಳಕ್ಕೆ ಭಯ ಇತ್ತು. ಬಟ್ ಥ್ಯಾಂಕ್ ಯು ಫಾರ್ ಸ್ಟ್ಯಾಂಡಿಂಗ್ ಬೈ. ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳಿದ್ರೆ ಒಂದೇ ಹೊಟ್ಟೆಯಿಂದ ಬರಬೇಕು ಅಂತಲ್ಲ. ಸೊ ದೇರ್ ಆರ್ ಪೀಪಲ್ ಹೂ ವಿಲ್ ಸ್ಟ್ಯಾಂಡ್ ಬೈ ಆಸ್ ಅ ಮದರ್, ಫಾದರ್, ಎಲ್ಲ ಫಿಗರ್ ನಮ್ಮ ರೋಲ್ ಮಾಡೆಲ್ಸು ಈಗ ಫಾದರ್ ಫಿಗರಲ್ಲಿ ಇರ್ತಾರೆ, ಎಲ್ಲರೂ ಇದ್ದಾರೆ. ಬಟ್ ನೀನು ಎಲ್ಲಿ ಹುಟ್ಟಿದ್ಯಾ ಏನು ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ಟೈಮಿಗೆ ಬಂದು ಯು ಸಪೋರ್ಟೆಡ್ ಮೀ. ನನಗೆ ಮಲ್ಟಿಪಲ್ ಟೈಮ್ಸ್ ನಾನು ಐ ವಾಸ್ ಆಲ್ಸೋ ಕ್ರಾಶಿಂಗ್, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಲವ್. ಆ್ಯಂಡ್ ಈ ಥರ ಒಂದು ರಿಸೋರ್ಸ್ ಸಿಕ್ಬಿಟ್ರೆ ದಟ್ ಈಸ್ ದ ನೆಕ್ಸ್ಟ್ ಲೆವೆಲ್. ಸೊ ಐ ಜಸ್ಟ್ ವಾಂಟ್ ಟು ಮೇಕ್ ಅ ಟೋಕನ್ ಆಫ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು. ಎಸ್, ಅಮ್ಮ ಕೂಡ ಇದರಲ್ಲಿ ನನಗೆ ತುಂಬ ಸಪೋರ್ಟು. ರೆಸಾರ್ಟಿಂದ, ರಿಟ್ರೀಟಿಂದ. ಅವರು ನಾ ರಿಟ್ರೀಟ್ ಮಾಡಿದ್ಮೇಲೆ, ರೆಸಾರ್ಟಲ್ಲಿ ಎಷ್ಟು ಸತಿ ದೇವಸ್ಥಾನಕ್ಕೆ ಹೋಗಿದಾರೋ ಗೊತ್ತಿಲ್ಲ, ರಿಟ್ರೀಟ್ ಮಾಡಿದ್ಮೇಲೆ ತುಂಬ ಸತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮಗೋಸ್ಕರ ಗೀತಾ, ಐ ಜಸ್ಟ್ ವಾಂಟ್ ಯು ಟು ಕಮ್ ನವೀನ. ಥ್ಯಾಂಕ್ ಯು ಸೋ ಮಚ್. ಇಟ್ಬಿಟ್ಟು ಎಸ್. ಸೊ ನನ್ನ ಪರ್ಸ್ನಲ್ ಅಕೌಂಟು ತುಂಬ ಚೆನ್ನಾಗಿದೆ. ಕರೆಂಟ್ ಅಕೌಂಟಾಗಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಓಕೆ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಓಕೆ, ಇದು ಕೂಡ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. Get